ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲೇ ಅಂಬೇಡ್ಕರನ್ನು ಅವಮಾನ ಮಾಡಿರ್ತಕ್ಕಂಥದ್ದು ನಡೆದಿದೆ. ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಉದ್ದಡತನದ ಮಾತಾಡಿದ್ದಾರೆ. ಸಮಸ್ತ ಭಾರತದ ಜನತೆಗೆ ಅಪಮಾನ ಮಾಡಿದಂಥ ಅಮಿತ್ ಶಾ ತಡಿಪಾರ್ ಅಮಿತ್ ಶಾನನ್ನು ಜೈಲಿಗೆ ಕಳಿಸ್ಬೇಕು, ಗೃಹ ಮಂತ್ರಿ ಗಿರಿಯಿಂದ ಕೆಳಗಡೆ ಇಳಿಸ್ಬೇಕು. ಇವತ್ತು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಅಂತ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರೆ ಅದು ಖಂಡಿತ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಇತ್ತು. ಆ ಚರ್ಚೆಯಲ್ಲಿ ಈಗೇನು ಕೇಂದ್ರದಲ್ಲಿ ಅಧಿಕಾರದಾಗಿರ್ತಕ್ಕಂಥ ಮೋದಿ ನೇತೃತ್ವದ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಗಡಿಪಾರ್ನಿಂದ ಹೊರಗೆ ಬಂದು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರನ್ನು ಕುರಿತು ನೀವೇನು ಮೇಲಿನ ಮೇಲೆ ಅಂಬೇಡ್ಕರ್ 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 ಅಂತೀರಿ, ನೀವು ಅದೇ ದೇವರನ್ನು ನೆನೆಸಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಪಾರ್ಲಿಮೆಂಟ್ನಲ್ಲೇ ಅಂಬೇಡ್ಕರನ್ನು ಅವಮಾನ ಮಾಡಿರ್ತಕ್ಕಂಥದ್ದು ನಡೆದಿದೆ. ಅದು ಏನು ಅಂತಂದರೆ, ಈ ದೇಶದಲ್ಲಿ ಸಂವಿಧಾನದ ಮೇಲೆ ಈ ದೇಶದ ಪ್ರಧಾನಮಂತ್ರಿ ಅಧಿಕಾರದ ಬಂದ ಪ್ರಾರಂಭದಲ್ಲೇ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಿಲ್ಲ ಅಂತಂದ್ರೆ ನಾನು ಈ ಚಾ ಮಾರ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಕ್ಯಾಬಿನೆಟಲ್ಲಿರ್ತಕ್ಕಂಥ ಒಬ್ಬ ಹೋಮ್ ಮಿನಿಸ್ಟರು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಆ ಜವಾಬ್ದಾರಿಯನ್ನೇ ಮರೆತು ಈ ಇಡೀ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ಗೆ ಈ ದೇಶಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ನಾವು ಉಗ್ರವಾಗಿ ಖಂಡಿಸಿ ಇಡೀ ದೇಶದಲ್ಲೇ ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಸಾಮಾಜಿಕ ನ್ಯಾಯವನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬರು ಉಗ್ರವಾದ ಹೋರಾಟ ಮಾಡೋದ್ರ ಮುಖಾಂತರ ಅವರ ವಿರುದ್ಧ ಒಂದು ಚಳವಳಿಯನ್ನು ಮಾಡಿ ಇವತ್ತು ಹೋಮ್ ಮಿನಿಸ್ಟ್ರು ಕೆಳಗಿಳಿಯೋವರೆಗೂ ಈ ಚಳವಳಿ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ನಾವು ಅವರ ಪ್ರಕೃತಿಯನ್ನು ದಹನ ಮಾಡೋದ್ರ ಮುಖಾಂತರ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಧಾನಮಂತ್ರಿ ಕೂಡ ಇಂದು ಅವರು ಹೇಳಿಕೆಯನ್ನು ಕೊಟ್ಟು ಇಲ್ಲ ಅದಕ್ಕೆ ಸಮರ್ಥನೆ ಮಾಡ್ತಕ್ಕಂಥ ಒಂದು ಮಾತನಾಡಿದ್ದಾರೆ. ಅದು ಅವ್ರಿಗೆ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಸಂವಿಧಾನದ ರೀತಿಯಲ್ಲಿ ನಡೆಸತಕ್ಕಂಥ ಸರ್ಕಾರನೇ ಅಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಇಮಿಡಿಯೇಟ್ಲಿ ಅವ್ರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು, ಅವ್ರಿಗೆ ಹೋಮ್ ಮಿನಿಸ್ಟ್ರಿಂದ ಮುಕ್ತಿಗೊಳಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಚಳವಳಿ ಮುಖಾಂತರ ನಾವು ಅವರನ್ನು ಆಗ್ರಹ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದಂಥ, ತನ್ಮೂಲಕ ಸಮಸ್ತ ಭಾರತದ ಜನತೆಗೆ ಅಪಮಾನ ಮಾಡಿದಂಥ ಅಮಿತ್ ಶಾ ತಡಿಪಾರ್ ಅಮಿತ್ ಶಾನನ್ನು ಜೈಲಿಗೆ ಕಳಿಸ್ಬೇಕು, ಗೃಹ ಮಂತ್ರಿ ಗಿರಿಯಿಂದ ಕೆಳಗಡೆ ಇಳಿಸಬೇಕು ಮತ್ತು ಸಮಸ್ತ ಭಾರತ ಜನತೆಗೆ ನರೇಂದ್ರ ಮೋದಿ ಮತ್ತು BJP ಪಕ್ಷ ಕ್ಷಮೆ ಕೇಳಬೇಕು. ಇದಕ್ಕೆ ಕಾರಣೀಭೂತವಾದಂಥ RSS ತನ್ನ ಧೋರಣೆಯನ್ನು ಬದಲಾಯಿಸಿಕೊಳ್ಳದೆ ಇದ್ದರೆ RSS ಸಹ ಈ ದೇಶದಿಂದ ತಡಿಪಾರ್ ಆಗುವ ದಿನಗಳು ಬರ್ತವ ಅನ್ನುವ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ. ಕೊನೆಗೆ ನಾನು ವಿನಂತಿ ಮಾಡ್ತೀನಿ, ಈಗಲಾದರೂ BJPಯಲ್ಲಿ ಇರುವಂಥ RSSನಲ್ಲಿ ಇರುವಂಥ ದಲಿತ ದಮನಿತ ಸಮಸ್ತ ಮಹಿಳೆಯರು ಯಾರೆಲ್ಲ ಇದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಕಾನೂನಿನ ನೆರವಿನಿಂದ ನೀವೆಲ್ಲ ಹಕ್ಕುಗಳನ್ನ ಪಡ್ಕೊಳ್ತಾ ಇದ್ದೀರಿ, ಆ ಪಕ್ಷವನ್ನು ಬಿಟ್ಟು ಹೊರಗೆ ಬನ್ನಿರಿ, RSS ಬಿಟ್ಟು ಹೊರಗೆ ಬನ್ನಿರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಗೆ ಗೌರವಿಸ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಸಮಾನತೆ ಸಾರಿರ್ತಕ್ಕಂಥ ಮಹಾನ್ ಮಾನವತಾವಾದಿಯಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಕ್ಕು ತಂದು ಕೊಟ್ಟಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದ ಹಕ್ಕನ್ನು ತಂದು ಕೊಟ್ಟಿರ್ತಕ್ಕಂಥವ್ರು, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗನ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು. ಅದರ ಅಡಿಯಲ್ಲೇ ಇವತ್ತು ದೇಶದ ಗೃಹ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿದೆ. ಅವರೇನು ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ತಂದು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿರೋ ಆಧಾರದಲ್ಲಿ ಇವತ್ತು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಅಂತ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರೆ ಅದು ಖಂಡಿತ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಇವತ್ತು ಅವ್ರು ಹಗುರವಾಗಿ ಮಾತಾಡಿರ್ತಕ್ಕಂಥದ್ದೇನಿದೆ, ಸಂವಿಧಾನದ ಅಡಿಯಲ್ಲೇ ಇವತ್ತು ಅವ್ರು ಕೇಂದ್ರದ ಗೃಹ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿದೆ. ಸಂವಿಧಾನ ಇರಲಿಲ್ಲ ಅಂದರೆ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿರೋದ್ರಿಂದ ಇವತ್ತು ದೇಶದ್ರೋಹಿ, ಸಂವಿಧಾನ ದ್ರೋಹಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ, ಪ್ರಜಾಪ್ರಭುತ್ವದ ಹಕ್ಕನ್ನು ಕಗ್ಗೋಲೆ ಮಾಡ್ತಕ್ಕಂಥ, ಇವತ್ತು ಬದ್ಮಾಸ್ಗಿರಿ ಮಾಡ್ತಕ್ಕಂಥ, ದೇಶದಲ್ಲಿ ಇವತ್ತು ಕೋಮುವಾದಿ ವಿಷಬೀಜ ಬಿತ್ತಕ್ಕಂಥ, ದೇಶವನ್ನು ಒಡೆದಾತಕ್ಕಂಥ ನೀತಿಯನ್ನು ಜಾರಿಗೆ ತರ್ತಕ್ಕಂಥ ನೀತಿ ಏನಿದೆ ಅದು ಅಮಿತ್ ಶಾ ಗೃಹ ಮಂತ್ರಿಯವರು ನೀತಿಯನ್ನು ಖಂಡಿತ ಖಂಡಿಸ್ತೀವಿ. ಅವರಿಗೆ ತಕ್ಷಣವೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಇವತ್ತು ಅವರೇನು ಹಗುರವಾಗಿ ಮಾತಾಡಿದ್ದಾರೆ, ಹಗುರವಾಗಿ ಮಾತಾಡಿರ್ತಕ್ಕಂಥ ಆ ಗೃಹ ಮಂತ್ರಿಯವರನ್ನು ಇವತ್ತು ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಅವರಿಗೆ ಗಡೀಪಾರು ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು
ಉದ್ದಡತನದ ಮಾತಾಡಿದ್ದಾರೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನೋ ನೀವು ಸುಮ್ಮನೆ ಅಂಬೇಡ್ಕರ್ ಅಂತೇಳಿ ಸುಮ್ಮನೆ ಬೊಗಳೆ ಹೊಳಿತಿದ್ದಾರೆ. ನೀವೇನೋ ಅಂಬೇಡ್ಕರನ್ನು ಹೊಗಳೋದಕ್ಕಿಂತಲೂ ಯಾವುದಾದ್ರೂ ದೇವರ ಮುಂದೆ ಪೂಜೆ ಮಾಡಿದ್ದೇ ಆದರೆ ನೀವು ಅವರು ಪುಣ್ಯ ಆದರೂ ಪಡ್ಕೊಳ್ಬೋದಾಗಿತ್ತು. ಇಂಥ ಉದ್ದಡತನದ ಹೇಳಿಕೆಯನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ನಾವು ಅವರನ್ನು ತೀವ್ರವಾಗಿ ಖಂಡಿಸಿದ್ದೇವೆ. ಈಗ ನಮ್ಗೆ ಗೊತ್ತಾಗ್ತಾ ಇದೆ ಕೇಂದ್ರ ಸರ್ಕಾರ ಇವತ್ತು BJPಯ ಹುನ್ನಾರ ಮತ್ತು ಬಜರಂಗ ದಳ ಮತ್ತು RSSನವರ ಕುತಂತ್ರ ಏನಾಗಿದೆ ಅನ್ನೋದ್ರ ಮೂಲಕ ಇವತ್ತು ತಮ್ಮ ಹೇಳಿಕೆಯಿಂದ ಆಗ್ತಾಯಿದೆ. ಈಗ ಮೊನ್ನೆ ಹೋದ ವರ್ಷ ಇದೇ BJPಯ ಒಬ್ಬ ಮಾಜಿ ಸಂಸದ ಹೇಳ್ತಾನೆ, ನಾವು ಅಧಿಕಾರಕ್ಕೆ ಬಂದಿರುವುದೇ ಈ ಸಂವಿಧಾನ ಬದಲಾವಣೆ ಮಾಡಬೇಕಂತ ತಿಳ್ಕೊಂಡಿದ್ರು. ಆದರೆ ಇದನ್ನು ನಾವು ಏನು ಮಾಡ್ತಿದ್ದೀವಿ ಅಂದರೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಅದೇ ರೀತಿ RSSನ ಮುಖಂಡರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಹೇಳ್ತಾರೆ, ನಾವು ಯಾವುದೇ ಕಾರಣದ ವಿಷಯವನ್ನು ಯಾವ ದೇಶದ ಮುಂದೆ ಇಡುವುದು ಬೇಡ, ಹಗುರವಾಗಿ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನೇ ಅಳಿಸಿ ಹಾಕೋಣ. ಆದರೆ ಇದು ಮಾಹಿತಿ ಯಾರಿಗೂ ಕೊಡೋದು ಬಿಡ್ತುಕೊಂಡು ಉದ್ದಾಡದಿಂದ ಹೊರಿಸ್ತಾ ಇದ್ದಾರೆ. ಈಗ ನಮ್ಗೆ ಅರ್ಥ ಆಗ್ತಾ ಇದೆ BJP ಎಂಥ ಕುತಂತ್ರವಾದಿಗಳಂತೇಳಿ. ಅದನ್ನು ನಾವು ದಲಿತ ಸಂಘರ್ಷ ಇದನ್ನು ತೀವ್ರ ಖಂಡಿಸುತ್ತಾ ಏನು ಅಮಿತ್ ಶಾ ಅವರು ತಮ್ಮ ಹೇಳಿಕೆಯನ್ನು ಹೊಳೆ ತೆಗೆದುಬೇಕು, ಏನೋ ಪಾರ್ಲಿಮೆಂಟ್ ಮೇಲೆ ತನ್ನ ಹೇಳಿಕೆಯನ್ನು ಹೊಳೆ ತೆಗೆದುಕೊಂಡು ಇಡೀ ದೇಶ ಜನರ ಸಾರ್ವಜನಿಕರ ಕ್ಷಮೆ ಕೇಳಬೇಕಂತ ತಗೊಂಡು ತಮ್ಮ ಮೂಲಕ ಒತ್ತಾಯಿಸ್ತಾ ಮಾಡ್ತಿದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.